ನೆಕ್ಸ್ಟ್ ಕ್ವಶನ್ ನಿಮಗೆ ಈ ರೀತಿ ಇದೆ, 8, 9 ಮತ್ತು 25. 8, 9 and 25 ನಿಮ್ಮ ಕ್ವಶನ್. ಸೊ 8ಗೆ ನೆಕ್ಸ್ಟ್ 9 ಕಂಡುಹಿಡಿಯೋಣ, ನೆಕ್ಸ್ಟ್ 25 ಪ್ರತಿಯೊಂದು ಫ್ಯಾಕ್ಟರ್ ಕಂಡುಹಿಡಿಬೇಕು. ಸೊ ಇಲ್ಲಿ ತುಂಬಾ ಈಸಿ ಇದೆ ಅಲ್ವಾ. 2 4 8, 2 2 4, 2 1 2. ಅದೇ ರೀತಿ 9 ಇದೆ, 9 3 3 9, 3 1 3. ನೆಕ್ಸ್ಟ್ 25 ಇದೆ, ನೆಕ್ಸ್ಟ್ 5 5 25, 5 1. ಸೊ ಇದು ತುಂಬಾ ಈಸಿ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಏನು ಕ್ವಶನ್ ಏನಿದೆ, 8 ಇದೆ. ಸೊ ನಾರ್ಮಲ್ ನಾನು 8 ನೆಕ್ಸ್ಟ್ 9 ಇದೆ, 9 ಹಾಕೊಂತೀನಿ. ನೆಕ್ಸ್ಟ್ 25 ಇದೆ. ಸೊ 25 ಹಾಕೊಂತೀನಿ. ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಗೊತ್ತು, ಈ ತರ ಬಂದಾಗ 8ಗೆ ಏನಿದೆ, 2 × 2 × 2 ಅಲ್ವಾ. ಸೊ 2 × 2 × 2. ಅದೇ ರೀತಿ 9ಗೆ ಏನಿದೆ, 3 × 3, 3 × 3. ಅದೇ ರೀತಿ 25ಗೆ ಏನಿದೆ, 5 × 5, 5 × 5, 25. ಸೊ ಈ ರೀತಿ ಆಯ್ತು. ಸೊ ಈ ರೀತಿ ಆದಾಗ ನಾವು ನೆಕ್ಸ್ಟ್ ಏನ್ ಮಾಡ್ತೇವೆ, ಸೊ ಇದರಲ್ಲಿ ಕಾಮನ್ ನಂಬರ್ನ ಫಸ್ಟ್ ನಾವು ಕಂಡುಹಿಡಿತೇವೆ. ಕಾಮನ್ ನಂಬರ್ ಅಂದ್ರೆ ಇದರಲ್ಲಿ ಏನಿದೆ, ಕಾಮನ್ ಅದು ಯಾವ್ದು ಕಾಮನ್ ನಂಬರ್ ಇಲ್ಲ. ಕಾಮನ್ ನಂಬರ್ ಇಲ್ಲ ಅಂದಾಗ ಏನ್ ಮಾಡ್ಬೇಕು ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಗೊತ್ತು. ನಾನು ತಗೊಂಡೆ ಹಿಂಗೆ 2 × 2 × 2 ತಗೊಂಡೆ, ಇವಾಗ 1 ತಗೊಂಡೆ, ಯಾಕಂದ್ರೆ ಕಾಮನ್ ಇಲ್ಲ. ಸೊ ಅದೇ ರೀತಿ ಇದಕ್ಕೂ ಅಷ್ಟೇ, 1 ಇದಕ್ಕೂ 1. ಸೊ ಪ್ರತಿ ಒಂದಕ್ಕೂ ನೋಡಿ ಇಂಟು 1 × 1 × 1. ಯಾಕೆ ಇಂಟು 1 ಅಂದ್ರೆ ನೋಡಿ, 8ಗೆ 2 × 2 × 2 × 1, 2 × 2 × 2 × 1 ಆಯ್ತಲ್ವಾ. ಅದೇ ರೀತಿ 3 × 3 × 1, 3 × 3 × 1, 5 × 5 × 1. ಯಾಕಂದ್ರೆ ಅವ್ರು ಕ್ವಶನ್ ಕೇಳಿದರೆ HCF ಮತ್ತೆ LCM ಕಂಡುಹಿಡಿಯಿದೆ, ಸೊ ಅದಕ್ಕೋಸ್ಕರ ಹಾಕೊಂತಾರೆ. ಸೊ ಈ ರೀತಿ ಆಯ್ತು. ಸೊ ಇವಾಗ ಕಾಮನ್ ನಮ್ಗೆ ಬಂತು 1 ಅನ್ನೋದು ನೋಡಬಹುದು, ನಿಮ್ಗೆ ಎಲ್ಲಾದ್ರೂ 1 ಅನ್ನೋದು ಕಾಮನ್ ಬಂತು, 1 ಅನ್ನೋದು. ಸೊ ಇವಾಗ ಏನಾಗುತ್ತೆ, ನೆಕ್ಸ್ಟ್ 1 ಅನ್ನೋದು ಕಾಮನ್ ಇರೋದು ಕಾರಣ SCF ಬಂದು ನಮ್ಗೆ 1 ಆಗುತ್ತೆ. LCM ಏನಾಗುತ್ತೆ, LCM ನಾವು ನಾರ್ಮಲ್ ಆಗಿ ತಗೊಂಡು ಕಾಮನ್ ಫ್ಯಾಕ್ಟರ್ ಏನಿದೆ ಅದೇ ತಗೊಂತೀವಿ, ಆಮೇಲೆ ಇಂಟು ಹಾಕೊಂತೀವಿ. ಫಸ್ಟ್ ಕಾಮನ್ ಫ್ಯಾಕ್ಟರ್, ಆಮೇಲೆ ಇಂಟು ಹಾಕೊಂಡು ಇದರಲ್ಲಿ ಏನಿದೆ ಅದನ್ನ ಹಾಕೊಂತೀವಿ, ಸರಿನಾ. ಸೊ ಇಲ್ಲೇನಿದೆ, 2 × 2 × 2 ಅಲ್ವಾ. ಸೊ 2 × 2 × 2. ನೆಕ್ಸ್ಟ್ ಏನಿದೆ, 3 × 3 ಇದೆ, ಇಂಟು 3 × 3. ನೆಕ್ಸ್ಟ್ ಏನಿದೆ, 5 × 5 ಇದೆ. ನೀವು ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಬೇಕಾದ್ರೆ ಮಾಡ್ಕೊಬಹುದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಮಾಡ್ಕೊಬಹುದು. ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಆದ್ರೆ LCM ನೀವು ಈ ತರ ಮಾಡ್ಕೊಬಹುದು. ಈ ರೀತಿ ಇದೆಯಲ್ಲ, ಹೆಂಗು 2 × 2 × 2 ಏನಾಗುತ್ತೆ, 2 2 4, 4 2 8. ನೀವು ಬೇಕಾದ್ರೆ ಇಲ್ಲಿ 8 ಈ ತರ ಹಾಕೊಂಡು ಇಂಟು 3 3 9 ಇಂಟು 5 5 25 ಈ ತರನೂ ಮಾಡ್ಕೊಬಹುದು, ಇಲ್ಲ ಈ ತರ ಮಾಡ್ಕೊಂಡು. ಬೆಟರ್ ನೆಕ್ಸ್ಟ್ ಸ್ಟೆಪ್ ಬೇಕು ಅಂತ ನಾನೇನೋ ನೆಕ್ಸ್ಟ್ ಸ್ಟೆಪ್ ಹೋಗೋದಿಲ್ಲ, ಡೈರೆಕ್ಟ್ ಇಲ್ಲಿಗೆ ಹೋಗ್ತೀನಿ. ಸೊ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡೋಣ. 1 × 2 × 2 × 2 × 3 × 3 × 5 × 5 ಎಷ್ಟು ಬಂತು, 1800. ಸೊ ಇದಕ್ಕೆ ಎಷ್ಟು ಬಂತು, 1800. ಸೊ ನಮಗೆ ಇಲ್ಲಿ SCF ಬಂದು 1, LCM ಬಂದು 1800. ಸೊ ಫ್ರೆಂಡ್ಸ್ ಇವಾಗ ಇದನ್ನು ಕಂಪ್ಲೀಟ್ ಆಯ್ತು.